ಹೆಸರು ಮುನ್ನಿ ಬಂದಿದ್ದಾರ. ಅದಕ್ಕೆ ನೀವೇನ್ ದೊಡ್ಡಣ್ಣ ತರ ಆಡಿರಿ? ಇದ ಕುಣ್ಕೊಂಡ್ ಚಿಕ್ಕಣ್ಣ ತರ ಆಡ್ಬೇಕಿತ್ತ. ನೀವು ಪಟಾಪಟಿ ಚಡ್ಡಿ ಬನಿಯನ್ ಮಾರೋದು ಅವ್ರಿಗೆ ಇಷ್ಟ ಇಲ್ಲ. ಇನ್ನೇನ್ ಗಾಂಜಾ ಪಿಮ್ ಮಾರ್ಲೆ? ಅದೆಲ್ಲ ನನಗೆ ಗೊತ್ತಿಲ್ಲ. ಅವತ್ತವ ನೀವು ಗೌರ್ಮೆಂಟ್ ಕೆಲಸ ಅಂತ ಹೇಳೋದು ತಪ್ಪಲ್ವಾ? ಡ್ಯಾಡು ಏನ್ ಮಗ ಆಗ್ಲೇ ಬರ್ತೀನಿ ಅಂತ ಹೋದವಳು ಕತ್ಲೆ ಮಾಡ್ಕೊಂಡು ಬಂದಿದೆಯಲ್ಲ. ಬಾ ಬಾ ಮಗ ಬಂದು ಊಟ ಮಾಡಿ ಬಾ ಕೂತ್ಕ. ಬನ್ನಿ ಪುಟ್ಟಮಲ್ಲಿಯವ್ರೆ, ನೀವು ನಮ್ಮ ಜೊತೆ ಊಟ ಮಾಡಿ. ಯಾಕೆ ಮಗ ಸುಮ್ಕೆ ನಿಂತ್ಕೊಂಡ್ಬಿಟ್ಟೆ? ಬಾ ಊಟ ಮಾಡು, ಬಾ ಕುಂತ್ಕೊ, ಬಾ ಬಾ. ಬಾಬುಣ್ಣ ಬಿರ್ನೆ ಬಂದು ನಮ್ ಡ್ಯಾಡು ಹತ್ರ ಕ್ಷಮೆ ಕೇಳಿ ಕ್ಷಮಿಸ್ಬಿಡ್ತಾರೆ. ಲಾಡಿನೂ ಬಂದಿದ. ಅಲ್ಲ ಊರ ನಿಂತ್ಕ, ಹತ್ರ ಬರಬೇಡ. ನಿನ್ನ ಮುಖ ನೋಡಕ್ ನಂಗೆ ಇಷ್ಟ ಇಲ್ಲ. ನೀನು ಮುಟ್ಟಿದ್ರೆ ಮೈಲ್ಗೆ ಆಗುತ್ತೆ. ಗೆಟ್ ಔಟ್. ಈ ಪಟಿ ಕೆಟ್ಟಾಗ ಮಾತಾಡೋಷ್ಟು ತಪ್ಪು ನಾನೇನ್ ಮಾಡಿದಾನೋ? ನಾನೇನ್ ನಿಮ್ ಕಣ್ಣಿಗೆ ಮನ್ಸನ್ ತರ ಕಾಣಿಸ್ತಾ ಇಲ್ವಾ? ನಿನ್ ಮನುಷ್ಯರೆಲ್ಲ ಕಾಡ್ಕೋಣ. ನೋಡಮ್ಮ ಪುಟ್ಮಲಿ, ನನಗೆ ಈ ಬಿರುದು ಬೇಕಿತ್ತ. ನಿಮ್ಮ ಅಪ್ಪ ನನ್ನ ಕಾಡ್ಕೋಣ ಅಂದ್ಬಿಟ್ರು. ಇನ್ನೇನು ನೀನನ್ನ ರಾಜಾದಿರಾಜ ರಾಜ ಮಾರ್ತಾಂಡ ಅಂತ ಕರಿಬೇಕಾಗಿತ್ತ? ಅಂಕಲ್, ರಾಜಾದಿ ರಾಜ ಅಂದ್ರೆ ವಿಷ್ಣು ಸರ್ ಸಿನಿಮಾ ಅಲ್ವಾ? ಜಾನಿ ಅಂಕಲ್, ಗೌಡ್ರು ದಡ್ರಾಗಿರ್ಬೋದು, ಕರೆಕ್ಟು ಕಂಜೂಸ್ ಆಗಿರ್ಬೋದು, ಕರೆಕ್ಟು ಪಟಾಪಟಿ ಚಡ್ಡಿ ಬನಿಯನ್ನೇ ಮಾರ್ತಿರ್ಬೋದು, ಕರೆಕ್ಟು. ಆದ್ರೆ ಅವ್ರು ನಿಮ್ಮ ಅಳಿಯ ಅಲ್ವಾ? ಎಲ್ರು ನನ್ನ ಅವಮಾನ ಮಾಡೋ ಮೂಡಲ್ಲೇ ಅವ್ರೆ. ಇದೆಲ್ಲ ನನಗೆ ಬೇಕಿತ್ತ. ನಾ ಇಲ್ಲಿಗೆ ಬರಕ್ ಮೊದಲೇ ಯೋಚನೆ ಮಾಡ್ಬೇಕಾಗಿತ್ತು. ಜಾನಿ ಅಂಕಲ್, ಪಟಾಪಟಿ ಚಡ್ಡಿ ಬನಿಯನ್ ಮಾರೋದ್ರಲ್ಲಿ ತಪ್ಪೇನಿದೆ? ಅದನ್ನ ಮಾರಿ ಕೂಡ ಚೆನ್ನಾಗಿ ಬದುಕಬಹುದಂತ ಗೌಡ್ರು ತೋರಿಸಿದಾರಲ್ವಾ? ಅವನು ಏನೇ ತೋರಿಸಿರ್ಬೋದು, ಆದ್ರೆ ಅವನು ಚಡ್ಡಿ ಬನಿಯನ್ನು ಮಾರೋದು ನಂಗೆ ಇಷ್ಟ ಇಲ್ಲ. ಬೇಕಾದ್ರೆ ಶೂ ಪಾಲಿಶ್ ಮಾಡಿ ಚಪ್ಪಲಿ ಹೊಲಿಲಿ, ಅವನ್ನ ಅಳಿಯ ಅಂತ ಸಂತೋಷವಾಗಿ ಸ್ವೀಕರಿಸ್ತೀನಿ. ಕೇಳಿಸ್ತಲ್ಲ ಗೌಡ್ರೆ, ನಾಳೆಯಿಂದ ಆ ವ್ಯವಹಾರ ಶುರು ಮಾಡಿ. ಮೊದಲನೇ ಗಿರಾಕಿ ನಾನೇ. ಗುಂಪಲ್ಲಿ ನಿಂತ್ಕೊಂಡ್ ಬಾವುಟಾಡ್ಸರ ಗಂಟು ಅನಿಸ್ಕೊಳ್ಳಲ್ಲ. ಎದ್ರಗ್ ಬಂದು ತೊಡೆ ತಟ್ಟಿ ಹೋರಾಟ ಮಾಡಬೇಕು. ಮಾತ್ ಸಾಕು. ಮೊದಲು ನೀರಿಂದ ಹೊರಡ್ತಾ ಇರ್ಬೇಕು. ಇಲ್ದೆ ಹೋದ್ರೆ ನಾನು ಮನುಷ್ಯತ್ವ ಕಳ್ಕೋಬೇಕಾಗುತ್ತೆ. ಈಗ ನಿಮ್ಮನ್ನ ಮನ್ಸ ಅಂದವ್ರು ಯಾರ? ನೀವು ಕಾಡು ಮೃಗ. ಏನಂದ? ನಿಮ್ ತಾವ್ ಯಾರು ಮಾತಾಡ್ದವ್ರು? ಸ್ವಾಭಿಮಾನ ಬಿಟ್ಟು ಬಂದಕ್ಕ ಒಳ್ಳೆ ಮರ್ಯಾದೆ ಕೊಟ್ರಿ. ಆಮೇಲೆ ಪುಟ್ಮಲ್ಲಿ ಜೊತೆಗೆ ಕರ್ಕೊಂಬಂದು ರಾಜು ಮರ್ಯಾದೆ ಕೊಡಿಸ್ತಾ ಇಲ್ವಾ? ಎಲ್ರ ಮುಂದೆ ಎಷ್ಟು ಅವಮಾನ ಮಾಡಿಸ್ಬೇಕು ಅಷ್ಟು ಅವಮಾನ ಮಾಡಿಸ್ತೆ. ಇದೆಲ್ಲ ನನಗೆ ಬೇಕಿತ್ತ. ಬಾಬಣ್ಣ ನಮ್ ಡ್ಯಾಡು ಪಾಪ ಮಾಡ್ಕೊಂಡ್ರು ಒಳ್ಳೆ ಮನ್ಸದೆ ಕ್ಷಮಿಸ್ತಾರೆ. ಬಿಟ್ಮೇಲೆ ಕ್ಷಮಿಸೋದಿಲ್ಲ ಅಂದ್ರೆ ಕ್ಷಮಿಸೋದಿಲ್ಲ. ಕರ್ಕೊಂಡೋಗ ಅವನ. ಡ್ಯಾಡು 1 2 3 ಗೆಟ್ ಔಟ್. ಅಂಕಲ್ ಕೂಲ್. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗುತ್ತಾ? ನೀವು ಒಂಥರ ದೇವೇಂದ್ರ ಇದ್ದಂಗೆ. ನಿಮ್ಮ ರಾಜಗಾಂಭೀರ್ಯವನ್ನು ಹೀಗೆ ಮೇಂಟೈನ್ ಮಾಡಿ. ಬಾಬಣ್ಣ ಆಟ ಆಗಿದ್ದ. ಅದು ಆಟ ಅಲ್ಲ ಕಮ್ಮೆ, ಹತ್ತು ಹಿಡಿದ್ರಿ ಚಾಡ. ಅದೇ ಆಗಿದ್ದ. ನಿಮ್ಮ ಅಪ್ಪ ಮಾಡ್ರೆ ಅವಮಾನಕ್ಕೆ ಅರಟಾಗದೆ ನವಿಲ್ಗರಿ ಕಡ್ಕೊಂಡು ಕುಣಿಬೇಕು ಅಂತಿದ. ಯಾಕೆ ಮಾತಾಡರಿ? ನಿಮ್ ಮನ್ಸಿಗೆ ನೋವಾಗದೆ ಅಂತ ಗೊತ್ತು. ಸಮಾಧಾನ ಮಾಡ್ಕೊಳ್ಳಿ. ಹೆಂಗ್ ಸಮಾಧಾನ ಮಾಡ್ಕೊಳ್ಳಮ್ಮೆ? ಹುಟ್ಟಿಸ್ತಪ್ಪನೆ ಇಲ್ಲಿವರೆಗೂ ಒಂದು ಮಾತಾಡಿಲ್ಲ. ಅಂಥದ್ರಲ್ಲಿ ನಿಮ್ಮ ಡ್ಯಾಡು ಬಾಯಿಗೆ ಬಂದಾಗ ಅವಮಾನ ಮಾಡಿದ್ರೆ ಸಹಿಸ್ಕೊಳಕತ್ತ. ಅದ್ರಲ್ಲೂ ಮಧುರ ಅವ್ರ ಮುಂದೆ ಅವಮಾನ ಮಾಡೋದು ತಪ್ಪಲ್ವಾ? ನಿಮ್ ಕಂಡ್ರೆ ಕೋಪ ಅದಲ್ಲ, ಅದಕ್ಕಂಗ್ ಮಾಡವ್ರೆ. ನೀವು ಸಮಾಧಾನ ಮಾಡ್ಕೊಳ್ಳಿ. ಅವ್ರ ತಾವು ಮಾತಾಡಿ ನಿಮ್ನ ಕ್ಷಮಿಸಂಗ್ ಹೇಳ್ತೀನಿ. ಆಮೇಲೆ ಪುಟ್ಮಲಿ, ನೀ ಏನು ಮಾಡೋದು ಬೇಡ ಕಮ್ಮೆ. ನಮ್ಮ ಹೊಟ್ಟಿಲ್ ಅಂದ್ರು ಬೈದ್ರು ಬೈಸ್ಕೋತೀನಿ. ಆದ್ರೆ ಕಂಡವ್ರ ಹೊಟ್ಟಿಲ್ ಅಂದ್ರೆ ನಂಗೆ ಅವಮಾನ ಆಯ್ತದೆ.
ಪಾಪಣ್ಣ ನಮ್ ರಾಡು ಕುಡಿದ್ ನೆಸೆಲ್ ಇದ್ರು ಅನ್ಸುತ್ತೆ, ಅದಕ್ಕೆ ಹಂಗೆಲ್ಲ ಮಾತಾಡ್ಬಿಟ್ಟವ್ರೆ. ಅದ್ರದ್ಮೇಲೆ ಸರಿ ಹೋಯ್ತಾರೆ. ಕುಡ್ದ ಅಸಲ್ ಅವ್ರ ಅಂತ ಬಟ್ಲು ಬಿಟ್ಕೊಂಡು ಡ್ಯಾನ್ಸ್ ಮಾಡಕದ್ದ. ಮಾಡ್ತಾರೆ ಅನ್ನಿ. ನಮ್ ದಾಡು ನನ್ ಚಿಕ್ಕಳಿರ್ಬೇಕಾದ್ರೆ ಕುಡಿದ್ಬಿಟ್ಟು ಅಟ್ಟಿ ಮೇಲೆ ಹತ್ಬಿಟ್ಟು ಹಂಚ ಮೇಲೆ ತಯ್ಯತಕ ಅಂತ ಕುಡಿತಾ ಇದ್ರು. ಆಮೇಲೆ ಕುಟ್ಬಲಿ ಮಾತಾಡ್ದಕ್ಕ ತಿರ್ಕೊಂಡು ಚೆಂದಂಗ್ ಮಾತಾಡ್ತದೆ ಅಲ್ವಾ? ನನ್ನ ಕಷ್ಟನೇ ಅರ್ಥ ಮಾಡ್ಕೊಳ್ಳಲ್ಲ. ಈಗ ನಾ ಮಾಡ್ಬಾರ್ದು ಯಾರು ಮಾಡಿದಾನು? ಇವತ್ತು ನಾನು ಪಟಾಪಟಿ ಚಡ್ಡಿ ಬನ್ನಿ ವ್ಯಾಪಾರ ಮಾಡಲಿಲ್ಲ ಅಂದ್ರೆ ಜನಗಳ ಪರಿಸ್ಥಿತಿ ಹೆಂಗಿರ್ತಿತ್ತು ಅದನ್ನ ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೊತೀನಿ, ಅದು ನಮ್ ಡ್ಯಾಡುಗೆ ಅರ್ಥ ಆಗಲ್ಲ ಅನ್ನಿ. ನೀವು ಅವ್ರ ಹಳಿಯಾಗಿ ಬಂದಾಗಿಂದ ಅವ್ರು ಪಟಪಟಿ ಚಡ್ಡಿ ಬನ್ನಿ ಆ ಕಡೆ ಬಿಟ್ಬಿಟ್ಟವ್ರೆ. ಆಮೇಲೆ ಪುಟ್ಮಲ್ಲಿ ನಮ್ಮ ಮಟ್ಟಿಲಿ ಅವರು ನನಗ ಅನ್ನಿಸ್ಕತೀನಿ, ಓಡಿಸ್ಕತೀನಿ, ಉಗಿಸ್ಕತೀನಿ, ತೊಂದರೆ ಇಲ್ಲ. ಆದ್ರೆ ಮಧುರ ಅವ್ರ ಮುಂದೆ ನನ್ನ ಪಟಾಪಟಿ ಚಡ್ಡಿ ಬನ್ನಿನ ಮಾರಮ್ಮ ಕಾಡ್ಕೋಣ ಅಂದ್ರೆ ನಂಗೆ ಅವಮಾನ ಆಯ್ತದೆ. ಪಾಪಣ್ಣ ನೀವು ಬೇಸರ ಮಾಡ್ಕೋಬೇಡಿ. ಮಧುರ ಅವರು ಸ್ಯಾನೆ ಒಳ್ಳೆಯವರು, ಅವ್ರ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಅವ್ರು ಒಳ್ಳೆಯವರು ಅಂತ ನನಗೆ ಚಂದ ಗೊತ್ತು ಕಮ್ಮೆ. ಆದ್ರೆ ಅವ್ರ ಒಟ್ಟಲ್ಲಿ ಗುಳ್ಳನರಿ ಅಣ್ಣಪ್ಪ ಅವರಲ್ಲ, ಅವರು ನನ್ನ ಒಟ್ಟಾರ ಅಂತಾನೆ ಕಾಡ್ಕೋಣ ಅನ್ನಕ್ ಶುರು ಮಾಡ್ತಾರೆ. ನೋಡ್ತಾರು ಕಾಡ್ಕೋಣ ಯಾವನವ ನೋಡ್ದೇನೆ ಪುಟ್ಮಲಿ ಒತ್ತರದಿಂದ ಕರಿಯಕ್ ಶುರು ಮಾಡ್ತಾರ ಅಂದ್ರೆ ಈಗ್ಲಿಂದಾನೆ ಶುರು ಮಾಡ್ಕೊಂಡ್ರು. ಕಿಡಿಗೇಡಿ ಹಟ್ಟಿಲಿ ನಿಮ್ ಡ್ಯಾಡು ಉಡ್ಸಿದ. ಚಂದನವ್ರೆ, ನಮ್ ಬಾಪಣ್ಣಂಗೆ ಹಂಗೆಲ್ಲ ಕರಿಬೇಡಿ, ಅವರು ನನ್ ಗಂಡ ಅನ್ನಿ. ಸಾರಿ, ಐ ಆಮ್ ವೆರಿ ಸಾರಿ. ನಾನು ಅಂದಿದ್ದ ಮಾತನ್ನ ವಾಪಸ್ ತಗೋತೀನಿ. ನೋಡಿದ್ರೆ ಬಾಪಣ್ಣ, ಚಂದನವ್ರು ಇನ್ಮೇಲೆ ಹಂಗ ಅನ್ನಲ್ವಂತ. ನೀವು ಅಳ್ಬೇಡಿ, ಮಲ್ಕೊಳ್ಳಿ. ನೀವು ಹತ್ರ ಈಯಾಗ ಬಂದಿರೋ ಹಸ ಹರ್ಚ್ಕೊಂಡಂಗಿರುತ್ತೆ. ಕಾಡ್ಕೋಣ ಗೌಡ್ರೆ, ಇವತ್ತು ನಾನು ಬರೆಯೋ ಎಕ್ಸಾಮ್ಗೆ ನಾಳೆ ರಿಸಲ್ಟ್ ನೀವು ಅನುಭವಿಸ್ತೀರಾ. ಯಾವ ಮುಟ್ಟೋಳು ನನ್ನ ಮಗ ನನ್ನ ಗಾಡಿ ಕನ್ನಡಿ ಹೊಡೆದಾಕಿದ್ದಾನೆ. ಅವನು ನನ್ನ ಕೈಗೆ ಸಿಗ್ಲಿ ಪೀಸ್ ಮಾಡ್ಬಿಡ್ತೀನಿ. ಇದು ಮುಟ್ಟಾಳ್ರು ಮಾಡಿರೋ ಕೆಲಸ ಅಲ್ಲ ಅಂಕಲ್. ಯಾರೋ ಬುದ್ಧಿವಂತರು ನಿಮ್ಮ ಮೇಲೆ ದ್ವೇಷ ಇರೋರೇ ಈ ಕೆಲಸ ಮಾಡಿರೋ. ನನ್ನ ಮೇಲೆ ದ್ವೇಷ ಯಾರಿಗಿದೆ? ಯೋಚನೆ ಮಾಡಿ ಅಂಕಲ್, ನಿನ್ನೆ ರಾತ್ರಿ ನಡೆದ ಘಟನೆನ ಸ್ವಲ್ಪ ರಿವೈಂಡ್ ಮಾಡ್ಕೊಳ್ಳಿ. ಎದ್ರಗ್ ಬಂದು ತೊಡೆ ತಟ್ಟಿ ಹೋರಾಟ ಮಾಡಬೇಕು. ಅಂದ್ರೆ ನೀನ್ ಹೇಳೋ ಪ್ರಕಾರ ಆ ಚಡ್ಡಿ ಬನಿ ನನ್ನ ಮಗಂದೆ ಈ ಕೆಲಸ ಅಂತೀಯ? ಸರಿಯಾಗಿ ಹೇಳಿದ್ರಿ ಅಂಕಲ್. ನಿನ್ನೆ ರಾತ್ರಿ ನಾನು ಊಟ ಮಾಡ್ಕೊಂಡು ವಾಕ್ ಮಾಡೋಣ ಅಂತ ಹೊರಗಡೆ ಬಂದೆ. ಗೌಡ್ರು ಸುತ್ತಿಗೆ ಹಿಡ್ಕೊಂಡು ಮನೆಯಿಂದ ಹೊರಗಡೆ ಬಂದ್ರು. ಏನು ಮಾಡ್ತಾರೆ ನೋಡೋಣ ಅಂತ ನಾನು ಇಲ್ಲೇ ಬಚ್ಚಿಟ್ಕೊಂಡೆ. ಸೀದಾ ಬಂದವ್ರೆ ಸುತ್ತಿಗೆ ತಗೊಂಡು ನಿಮ್ ಗಾಡಿ ಮಿರರ್ನ ಹೊಡೆದಾಕ್ಬಿಟ್ರು. ಅವ್ನು ಹೊಡಿಬೇಕಾದ್ರೆ ನೀನು ಗೋಡೆ ಬಣ್ಣ ಹಾಕಿರ್ತಾ ಇದ್ದೇನೆ. ಅವ್ರು ಬಂದಿದ್ದ ಕೋಪದಲ್ಲಿ ನನ್ನ ತಲೆ ಹೊಡೆದಾಕ್ಬಿಡ್ತಾರೆ ಅಂತ ನಾನು ತಡಿಲಿಲ್ಲ. ಯೋಚನೆ ಮಾಡಿ ಅಂಕಲ್, ಇವತ್ತು ಮಿರರ್ ಹೊಡೆದಾಕಿದ್ದಾರೆ, ನಾಳೆ ನಿಮ್ ಹೆಲ್ಮೆಟ್ ಒಳಗಡೆ ಅಡಗಿರೋ ತಲೆ ಹೊಡೆದಾಕಲ್ಲ ಅಂತ ಏನ್ ಗ್ಯಾರಂಟಿ? ಅಷ್ಟೊಂದು ಧೈರ್ಯ ಇದೆಯಾ? ಅವ್ರಿಗೆ ಅಷ್ಟೊಂದು ಧೈರ್ಯ ಇಲ್ಲ ನಿಜ. ಆದ್ರೆ ದ್ವೇಷ ಅನ್ನೋದು ಮೂಲೆಯಲ್ಲಿ ಅಡಗಿರೋ ಧೈರ್ಯನು ತಟ್ಟಿ ಎಬ್ಬಿಸ್ಬಿಡುತ್ತೆ. ಆಗ ಅವ್ರು ಸೀದಾ ಬಂದು ನಿಮ್ಮನ್ನ ತಟ್ಟಿ ಬಿಸಾಕ್ಬಿಟ್ಟು ಏನ್ ಮಾಡೋದು? ಅವಳ ಹತ್ರ ನನ್ನ ಮಗಳು ಅನುಭವಿಸ್ತಾ ಇರೋದು ನೋಡಿದ್ರೆ ಇವ್ರು ನಂಗೆ ತಡ್ಕೊಳಕ್ ಆಗಲ್ಲ. ಏನ್ ಮಾಡೋದು ಅಂಕಲ್? ಅದನ್ನ ಹೇಳೋಕ್ ಹೋದ್ರೆ ನನ್ನ ನಾಲ್ಗೆಲ್ಲೂ ಕಣ್ಣೀರ್ ಹಾಕ್ಬಿಡುತ್ತೆ. ನಾಲಿಗೆಯಲ್ಲಿ ಎಂಟಲ್ಲೇನಪ್ಪ ಬರೋದು? ಎಂತಲೇ ಕಣ್ಣೀರ್ ರೂಪದಲ್ಲಿ ಹೊರಗಡೆ ಬರುತ್ತೆ. ನನಗೆ ಆವತ್ತೂ ಹಾಗಾಗಿಲ್ಲಪ್ಪ. ಯಾಕ ಚಾನೆ ಜಾಸ್ತಿ ಆಯ್ತು. ಅವತ್ ಕಪಾಳ ಕೊಡ್ತೀನಿ, ಇವತ್ತು ನಡುನ್ ಮೂಳೆನೆ ಮುರಿದಾಕ್ಬಿಡ್ತೀನಿ. ಎಲ್ಲಾದ್ರೂ ಗೊತ್ತಾಯ್ತಾ ಅಂಕಲ್? ನಾನ್ ಬರೀ ಚಿತ್ರಕಥೆ ಅಷ್ಟೇ ಹೇಳ್ದೆ, ಅಲ್ಲಿ ಡೈಲಾಗು ಮ್ಯೂಸಿಕ್ ಸಮೇತ ಕೇಳಿಸ್ತಿದೆ. ಈಗಲಾದ್ರೂ ನನ್ನ ಮಾತು ನಂಬ್ತೀರಾ? ನಂಬ್ತೀನಪ್ಪ. ಆದ್ರೆ ನನ್ನ ಮಗಳು ಇಷ್ಟೆಲ್ಲ ಕಷ್ಟ ಸಹಿಸ್ಕೊಂಡು ಆ ಮನೆಯಲ್ಲಿ ಹೇಗೆ ಬದುಕ್ತಿದ್ದಾಳೋ ಏನೋ. ಅದೇ ಪುಟ್ಟಮಲ್ಲಿ ಅವ್ರ ದೊಡ್ಡ ಗುಣ. ಅವ್ರಿಗೆ ಎಷ್ಟೇ ದುಃಖ ಆದ್ರೂ ಏನೂ ಆಗಿಲ್ಲ ಅಂತ ನಗ್ನಗ್ತಾ ಇರ್ತಾರೆ. ಅದಕ್ಕೆ ಅವ್ರು ನನ್ಗಿಷ್ಟ ಆಗೋದು. ಅಂದ್ರೆ ಅವ್ರ ಗುಣ ನನ್ಗಿಷ್ಟ ಆಗೋದು ಅಂದೆ. ಈಗಲೇ ಹೋಗಿ ಆ ಚಡ್ಡಿ ನನ್ನ ಮಗನ ಬೆಂಡೆ ಎತ್ಬಿಟ್ಟು ಬಂದ್ಬಿಡ್ತೀನಿ. ಅಯ್ಯೋ ಬೇಡ ಅಂಕಲ್, ಈಗ ನಿಮಗ್ ಬಂದಿರೋ ಕೋಪಕ್ಕೆ ನೀವು ಅಲ್ಲೋಗೋದು, ದೊಡ್ಡ ಜಗಳ ಆಗೋದು, ಗೌಡ್ರು ನಿಮ್ಮನ್ನ ನೋಡಿಯೋದು, ಅದನ್ನ ನೋಡಿ ಪುಟ್ಟಮಲ್ಲಿ ಅವರು ದುಃಖ ಅನ್ಭವಿಸೋದನ್ನ ನನ್ನ ಕಣ್ಣಲ್ಲಿ ನೋಡಕ್ ಆಗೋದಿಲ್ಲ. ನೀನ್ ಬೇಕಾದ್ರೆ ಕಣ್ಣು ಬಿಚ್ಕೊ, ನಾವು ಸುಮ್ಮನೆ ನೋಡೋದಿಲ್ಲ. ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದ್ಬಿಡ್ತೀನಿ. ಅಂಕಲ್ ಅಂಕಲ್ ಅಂಕಲ್, ನೀವ್ಯಾಕೆ ಸ್ಟೇಷನ್ಗೆ ಹೋಗ್ತೀರಾ? ಸ್ಟೇಷನ್ ಇಲ್ಲಿ ಕರೆಸ್ತೀನಿ. ಸ್ಟೇಷನ್ ನಿಮ್ಮ ಮನೆಗೆ ಬರುತ್ತಾ? ಹೌದು ಅಂಕಲ್, ನನಗೆ ಕೆಲಸ ಇರದೇ ಇರ್ಬೋದು,
ಆದ್ರೆ ಕೆಲಸ ಮಾಡೋರ್ನ ಮನೆಗೆ ಕರೆಸಿ ಕೆಲಸ ಮಾಡಿಸೋದು ಚೆನ್ನಾಗಿ ಗೊತ್ತಿದೆ. ಗೌಡ್ರು ಪುಟ್ಟಮಲ್ಲಿಯವರು ಕೊಡ್ತಿರೋ ಟಾರ್ಚರ್ನ ನಾನ್ ದೂರ ಮಾಡ್ತೀನಿ. ಅದಕ್ಕೆ ಯಾಕಪ್ಪ ಕಾಲಕ್ಕೆ ಬೀಳ್ತೀಯಾ? ಆ ಚಡ್ಡಿ ನನ್ನ ಮಗನ ಬೀದಿಗೆ ಎಳಿದೆ ಹೋದ್ರೆ ನಾನು ಪುಟ್ಮಲ್ಲಿ ಅಪ್ಪ ಪುಟ್ಸ್ವಾಮಿನೇ ಅಲ್ಲ. ಪುಟ್ಸ್ವಾಮಿ ಅಂಕಲ್ಗೆ ಜೈ, ಪುಟ್ಸ್ವಾಮಿ ಅಂಕಲ್ಗೆ ಜೈ. ನನಗೆ ರಾಜಕಾರಣ ಇಷ್ಟನೇ ಹೊರತು ಜೈ ಹೇಳೋರು ಇಷ್ಟ ಅಲ್ಲ. ಓ ಭದ್ರಂಗಿ ಇನ್ಸ್ಪೆಕ್ಟ್ರು ಏನ ನಮ್ಮ ಟಿನಿಗೆ ಬಂದ್ಬಿಟ್ಟಿದಾರಿ. ಯಾಕ ಎಲ್ಲೂ ಬೀಡ ಸಿಕ್ನಿಲ್ವಾ? ಇವತ್ತು ಬೆಳಗ್ಗೆ ನಾ ಎದ್ದುಗಳಿಗೆ ಭಯಂಕರ ಇತ್ತು ಮಾರ್ರೆ. ನಾನು ಬೀಡ ಹುಡ್ಕೊಂಡು ಹೋಗೋದಲ್ಲ, ಬೀಡುವೆ ನನ್ನನ್ನು ಹುಡ್ಕೊಂಡು ಬದತ್ತ. ಆ ಪಾಟಿ ಬೀಡ ಕೂಡ ಬಕ್ರ ಯಾರ? ನೀವೇ ಯಾನ್ ಹೇಳ್ತದಾರ ಇನ್ಸ್ಪೆಕ್ಟ್ರೆ? ಬಾಬಣ್ಣ ಹುಸಿ ಸುಮ್ಮನೆ ಇರಿ. ಇನ್ಸ್ಪೆಕ್ಟ್ರೆ ಕುಡಿಯಕ್ಕೆ ಏನ್ ತಕೊಂಡಿರಿ? ಪುಟ್ಮಲ್ಲಿ ಅವರೇ ಸ್ವಲ್ಪ ತಟ್ಕಣಿ. ನಾ ಹೇಳುದೆಲ್ಲ ಹೇಳ್ಕಂಡ ಗಾಡಿಗೆ ಎಂತ ಬೇಕು ಅಂದಳಿ ನಾನೇ ತಕಂತೀನಿ. ಗೌಡ್ರೆ ತಗಣಿ ನಿಮ್ಮ ಅರೆಸ್ಟ್ ವಾರೆಂಟ್. ರೆಸ್ಟೋರೆಂಟ್ ಬಾಬಣ್ಣ ಸುವಾಸೆಗಳು. ಅಯ್ಯೋ ತಕ್ಕೊಟ್ಟದೆ. ಅವ್ರೇನ್ ಅವಾರ್ಡ್ ಕೊಟ್ಬಿಟ್ಟು ಸನ್ಮಾನ ಮಾಡ್ತೀವಿ ಬಾ ಅಂತ ಕರಿತಾ ಇಲ್ಲ ಕಮ್ಮೆ. ಅರೆಸ್ಟ್ ಮಾಡ್ಕೊಂಡು ಸ್ಟೇಷನ್ ಕರ್ಕೊಂಡು ಹೋಗ್ತಾವ್ರೆ. ಆಯ್ಕಾರ ಏನಿದು ಅಪ್ಪಸ್ವರ? ನಮ್ಮ ಬಾಬಣ್ಣನ ಸ್ಟೇಷನ್ ಕರ್ಕೋದಾನೆ. ಪುಟ್ಮಲ್ಲಿ ಅವರೇ ನಿಮ್ಮ ಡ್ಯಾಡು ಅಂದ್ರೆ ಇವ್ರ ಮಾವ ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರು. ನಾ ಏನ್ ತಪ್ಪು ಮಾಡಿದಾನು ಅಂತ ಕಂಪ್ಲೇಂಟ್ ಕೊಟ್ರು ಇನ್ಸ್ಪೆಕ್ಟ್ರೆ. ಗೌಡ್ರೆ ನೀವ್ ಎಂತದು ತಪ್ಪು ಮಾಡ್ಲಿಲ್ಲ ಅಂದಳಿ ನಂಗೂ ಗೊತ್ತಿತ್ತು ಮಾರ್ರೆ. ಆರ್ ಇವ್ರ ಮಾವ ತನ್ನ ಮಗಳಿಗೆ ಹಿಂಸೆ ಕೊಡ್ತಾರ ಅಂದಳಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿರ. ಕಂಪ್ಲೇಂಟ್ ಕೊಟ್ರ ಮೇಲೂ ಅರೆಸ್ಟ್ ಮಾಡ್ಲಿಲ್ಲ ಅಂದ್ರೆ ನನ್ ಕೆಲಸ ಗೊತ್ತಿಲ್ಲ ಮಾರ್ರೆ. ಇನ್ಸ್ಪೆಕ್ಟ್ರೆ ನಿಮ್ ಕೆಲಸ ಹೋಯ್ತದ ಅಂತ ಒಬ್ಬ ನಿರಪರಾಧಿಗೆ ಶಿಕ್ಷೆ ಕೊಡೋದು ತಪ್ಪಲ್ವಾ? ಕೇಳಿ ನಾ ಇವಳಿಗೆ ಅವತ್ತಾರು ಹೊಡೆದಿದ್ದಾನ ಬೈದಿದ್ದಾನ? ನಾನು ಕೋಪದಲ್ಲಿ ಒಂದಿನ ಒಂದು ಮಾತು ಅನ್ಬಿಟ್ಟಿನಪ್ಪ. ಅವಳನ್ನ ಯಾವ ಪಾಟಿ ಪ್ರೀತಿ ಮಾಡ್ತೀನಿ ಗೊತ್ತಾ? ಇದನ್ನ ಹೇಳ್ಬಿಟ್ಟು ನೀವಾರು ಕಂಪ್ಲೇಂಟ್ ಕೊಡೋದ ತಪ್ಪಿಸ್ಬೋದಾಗಿತ್ತಾನೆ. ನಾನು ಹೇಳುವಷ್ಟು ಹೇಳ್ದೆ ಮರ್ರೆ. ಆದ್ರೆ ಅವ್ರು ನನ್ನ ಮಾತಕ್ಕೆ ಅಂತಿಲ್ಲ ಅಂತ. ಅದು ಅಲ್ಲದೆ ಜಾನಿ ಅವ್ರು ಬೇರೆ ನಿಮ್ಮ ಮೇಲೆ ಹಿಡ್ಸಿ ಕೊಡ್ತಿದ್ರು. ಆದರೂ ನಾನು ಅವ್ರಿಗೆ ಜೋರು ಮಾಡಿ 2 ಗಂಟೆ ಟೈಮ್ ಕೊಡಿ, ಅವ್ರ ಹತ್ರನೇ ನಿಮ್ಗೆ ಕ್ಷಮೆ ಕೇಳಿಸ್ತೆ ಅಂದೇಳಿ ಹೇಳಿ ಬಂದಿದ್ದೆ. ನೀವು ಅವ್ರ ಹತ್ರ ಹೋಗಿ ಕ್ಷಮೆ ಕೇಂದ್ರ ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ಅರೆಸ್ಟ್ ಆತಿಲ್ಲ. ಬಜರಂಗಿ ಇನ್ಸ್ಪೆಕ್ಟ್ರೆ ಜೀವನದಲ್ಲಿ ಮೊದಲನೇ ಸಲ ಶಾನೆ ಒಳ್ಳೆ ಕೆಲಸ ಮಾಡಿದರಿ. ನಿಮ್ ಋಣನ ಪಟಾಪಟಿ ಚಡ್ಡಿ ಬನ್ನಿನ ಕೊಟ್ಟರು ತೀರ್ಸಕ್ಕಾಗಲ್ಲ. ನಮ್ಮ ಮಾವ ಕೊಟ್ಟರೆ ಕಂಪ್ಲೇಂಟ್ ವಾಪಸ್ ತಗೋಬೇಕು. ಹಂಗ್ ನಾ ಮಾಡ್ತೀನಿ, ನೀವು ನೋಡಿ. ಎಲ್ಲಿಗೆ ಹಾಕೋದು? ಅವ್ರ ಕಂಪ್ಲೇಂಟ್ ವಾಪಸ್ ತಗೊಂಬವರೆಗೂ ನಾ ಹಾಪಂಗೆ ಇಲ್ಲ. ಅದು ಅಲ್ಲದೆ ಬರೀ ಕೈಯಲ್ಲಿ ವಾಪಸ್ ಬಾರ ಬಜರಂಗಿ ಎಂಬ ಹೆಸರಿಗೆ ಅವಮಾನ ಅಲ್ದ ಮಾರ್ರೆ. ತಲುಪ್ತು. ಈಗ ನಾನು ಎಷ್ಟು ಕೊಡಬೇಕು? ಒಂದು 10 ಬೀಡ ಕೊಡಿ. ಆಮೇಲೆ ಪುಟ್ಮನಿ ಒಳಗೆ ಹೋಗಿ 1 ರೂಪಾಯಿ ತಗೊಂಬೋಗಮ್ಮೆ. ವಾಯ್ ಗೌಡ್ರೆ ನಿಮ್ಮ ಪಟಾಪಟಿ ಚಡ್ಡಿ ಬನ್ನಿನ ಬುದ್ಧಿ ನನ್ನ ಹತ್ರ ತೋರಿಸ್ಬೇಡಿ. 10 ರೂಪಾಯಿಗೋಸ್ಕರ ನಾನು ಇಲ್ಲಿವರೆಗೂ ಬರ್ಕಿದ್ದೀತಾ? 4 10,000 ರೂಪಾಯಿ ಬೇಡ. ಇನ್ಸ್ಪೆಕ್ಟ್ರೆ ಸಾನೆ ಜಾಸ್ತಿ ಆಯ್ತು, ಒಸಿ ಕಮ್ಮಿ ಮಾಡ್ಕೊಳ್ಳಿ. ಹಾಯ್ ಪುಟ್ಮಲ್ಲಿ ಅವರೇ, ನೀವು ಕೊಡೋ ತಿಂಡಿಯಲ್ಲಿ ಬೇಕಾದ್ರೆ ಕಡಿಮೆ ಮಾಡ್ಕೊಳಿ, ಅಡ್ಡಿಲ್ಲ. ಆದ್ರೆ ಬೇಡದಲ್ಲಿ ಮಾತ್ರ ನಾ ಕಡಿಮೆ ಮಾಡ್ಕೊಂತ ಇಲ್ಲ. ಇನ್ಸ್ಪೆಕ್ಟ್ರೆ ಸದ್ಯಕ್ಕೆ 5,000 ರೂಪಾಯಿ ಅದೇ. ಅರೆಸ್ಟ್ ಆಗಲಿಲ್ಲ ಅಂದರೆ ಖುಷಿಗೆ 5,000 ಸೇರಿಸ್ಕೊಡ್ತೀನಿ. ಅರೆಸ್ಟ್ ಆಗ್ಬಿಟ್ರೆ ದುಃಖಕ್ಕೆ ನೀವೇ 5,000 ಸೇರಿಸ್ಕೊಟ್ಬಿಡಿ. ನಮ್ದು ಕೊಡು ಜಾಯಮಾನ ಅಲ್ಲ ಮರ್ರೆ, ಕಸ್ತೂರಿ ನಿವಾಸದ ವಂಶಕ್ಕೆ ವಿರುದ್ಧವಾದ ಜಾಯಮಾನ. ಇಲ್ಲಿ ಕಾಣಿ, ಇನ್ನು ನಿಮ್ಗೆ 2 ಗಂಟೆ ಟೈಮ್ ಇತ್ತು. ಅಷ್ಟರವರೆಗೆ ಎಂತ ಮಾಡ್ತಿರೋ ಮಾಡಿ, ಇಲ್ಲೇ ಒಂದು ರೌಂಡ್ ಹಾಕ ಬರ್ತೆ. ನೋಡ್ದೆ ಪುಟ್ಮಲ್ಲಿ ನಿಮ್ಮ ಡ್ಯಾಡು ಎಂಥ ಕೆಲಸ ಮಾಡಿಬಿಟ್ರು ಅಂತ. ತನ್ನ ಮಗಳ ಗಂಡನೇ ಜೈಲ್ಗೆ ಹಾಕ್ಸೋ ಮಟ್ಟಕ್ಕೆ ಬಂದ್ಬಿಟ್ರು. ಆಮೇಲೆ ಪುಟ್ಮಲ್ಲಿ ಅದ್ಯಾನ್ ಮಾಡಿ ಆ ಬುಟ್ಟ ಗೊತ್ತಿಲ್ಲ. ಅವರು ಕೊಟ್ಟರೆ ಕಂಪ್ಲೇಂಟ್ನ ವಾಪಸ್ ತಗೋಬೇಕು. ಹಂಗೆ ಮಾಡ್ರು ಅಷ್ಟೇ. ಇರಿ ಹೋಗಿ ಮಾತಾಡ್ಕೊಬತ್ತೀನಿ. ಅಲ್ಲಿ ಗಂಟ ನೀವು ಹೋಗಿ ರೋಸ್ಟ್ ಮಾಡಿ. ಅದು ರೋಸ್ಟ್ ಅಲ್ಲ ಕಮ್ಮಿ, ರೆಸ್ಟು. ಹಿಡಿದ್ರೆ ಚಾಡ. ಇನ್ನೆಲ್ಲಿ ರೆಸ್ಟ್ ಮಾಡೋದು? ನಿಮ್ಮ ಡ್ಯಾಡು ಕೊಟ್ಟರೆ ಕಂಪ್ಲೇಂಟ್ನ ವಾಪಸ್ ತಗೊಳ್ಳಲ್ಲ ಅಂದರೆ ಆ ಜೈಲಿಗೆ ನಾನೇ ಗೆಸ್ಟು. ನಿನ್ನ ಹೆಂಡತಿ ಅದೇನು ಚೆನ್ನಾಗಿ ತಿಂಡಿ ಮಾಡ್ತಾಳಪ್ಪ. ತಿಂದ ತಕ್ಷಣ ಹೊಟ್ಟೆ ತುಂಬಾಯ್ತು. ಅಂಕಲ್ ತಿಂಡಿ ಮಾಡಿದ್ದು ನಾನು. ನಾನು ಮಾಡಿದ್ನಲ್ಲ, ನಾನು ಬೇಯಿಸಾಕಿದ್ದು ಹೇಳಿದ್ದು. ಬೇಯಿಸಾಕಿದ್ದೆ ನಾನು. ನೀವು ಅಡುಗೆ ಬರೇ ಮಾಡ್ತೀಯಾ? ಮನೆ ಜವಾಬ್ದಾರಿ ಎಲ್ಲ ನಂದೆ. ಇದೇ ನೋಡಿ ನನಗೂ ನಿಮ್ಮ ಅಳಿಯನ್ಗೂ ಇರೋ ವ್ಯತ್ಯಾಸ. ನಾನು ಮದುವೆ ಆದಾಗಿಂದ ಮಧುರನ್ನ ಅಡುಗೆ ಮನೆ ಒಳಗೆ ಕಾಲಿಡಕ್ ಬಿಟ್ಟಿಲ್ಲ. ಆದ್ರೆ ಅವರು ಪುಟ್ಟಮಲ್ಲಿ ಅವ್ರನ್ನ ಅಡುಗೆ ಮನೆಯಿಂದ ಹೊರಗೆ ಹೋಗಕ್ ಬಿಟ್ಟಿಲ್ಲ. ಓ ಅದನ್ನ ನೆನೆಸ್ಬೇಡಪ್ಪ. ಆ ಮನೆಯಲ್ಲಿ ನನ್ನ ಮಗಳ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಹೊಟ್ಟೆ ಮುರಿದು ಹೋಗುತ್ತೆ. ಪುಟ್ಟಮಲ್ಲಿ ಅವರಂತ ಹೆಂಡತಿ ನನಗೆ ಸಿಕ್ಕಿದಿದ್ರೆ ಹೃದಯ ತೊಟ್ಲಲ್ಲಿ ಹೂವಿನ ಹಾಸಿಗೆ ಹಾಸಿ ನೋಡ್ಕೊಳ್ತಿದ್ದೆ. ಆದ್ರೆ ಏನ್ ಮಾಡೋದು, ಆ ಅದೃಷ್ಟ ಪುಟ್ಟಮಲ್ಲಿ ಅವ್ರಿಗೆ ಸಿಗ್ಲಿಲ್ಲ, ಮಧುರಂಗ್ ಸಿಕ್ತು. ಅಯ್ಯೋ ಹೆಣ್ಣಿನ ಬಗ್ಗೆ ಅದೇನು ಅನುಕಂಪ ಅಪ್ಪ ನಿನಗೆ. ನೀನು ಅನುಕಂಪದಲ್ಲಿ ಒಂದು ಅಂಶ ಆ ಚಡ್ಡಿ ನನ್ನ ಇದ್ದಿದ್ರೆ ಇಷ್ಟು ದಿನ ಎಲ್ಲಪ್ಪ ಇದ್ದೆ ನೀನು ಮೈಸೂರಲ್ಲಿ. ಅಯ್ಯೋ ನಿನ್ ಮೊದಲೇ ನೀನು ಸಿಕ್ಕಿದ್ರೆ 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 ಅಂಕಲ್ ಬೇಡ, ಮಧುರ ಬಂದು ಅದ್ರ
ಎಂಥ ಗಂಡನ್ ಪಡೆದಿಯಮ್ಮ ನೀನು. ಅಬ್ಬ ಮನೆ ಕೆಲಸ ಎಲ್ಲ ಅವರೇ ಮಾಡ್ತಾರಂತೆ. ಇವ್ರ ಗುಣದಲ್ಲಿ ಒಂದು ಚೂರು ಗುಣ ಆ ಚಡ್ಡಿ ನಮಗೆ ಇದ್ದಿದ್ರೆ, ಇವ್ರು ನನಗೆ ಮೊದಲೇ ಸಿಕ್ಬಿಟ್ಟಿದ್ರೆ. ಮೊದಲೇ ಸಿಕ್ಕಿದ್ರೆ ಮಗನ್ ತರ ನೋಡ್ಕೋತಿದ್ರಂತೆ, ಈಗಲೂ ಮಗನ್ ತರನೇ ನೋಡ್ಕೊಳ್ಳಿ. ಓ, ಮಧುರನ ಮಗಳು ಅಂದ್ಬಿಟ್ಟಿದಿರಲ್ಲ, ಪರವಾಗಿಲ್ಲ ಅಳಿಯ ಅಂದ್ಕೊಳ್ಳಿ. ಯಾಡು ನೀವ್ ಹಿಂಗ್ ಮಾಡ್ಬೋದಾ? ಅಯ್ಯ, ನಾನೇನ್ ಮಾಡಿದೆ ಮಗಳೇ? ನೀವು ನಮ್ಮ ಬಾಂಬಣ್ಣನ ಮೇಲೆ ಫೈರ್ ಮಾಡ್ಬೋದಾ? ಪುಟ್ಮಲ್ಲಿ ಇರೋದು ಫೈರ್ ಅಲ್ಲ, FIR. ಹಿಡಿದ್ರಿ ಜಾಡ. ಅದನ್ನೇ ಯಾಕೆ ಮಾಡಿದ್ರಿ? ನಿನ್ನ ಗಂಡ ನಿನ್ನನ್ನ ಸರಿಯಾಗಿ ನೋಡ್ಕೋತಿಲ್ಲ, ಹಿಂಸೆ ಕೊಡ್ತಾ ಇದ್ದಾನೆ, ಅದಕ್ಕೆ ಹಾಗೆ ಮಾಡ್ದೆ. ಡ್ಯಾಡು, ನಮ್ಮ ಬಾಂಬಣ್ಣನ ಬಗ್ಗೆ ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಮಾಯಕ ನಾಣಿಗೌರು ನನ್ನ ಸಾನೆ ಚೆನ್ನಾಗಿ ನೋಡ್ಕೊತಾರೆ. ಬೇಕಾದ್ರೆ ಮಧುರ ಅವ್ರನ್ನ ಕೇಳಿ. ಹೌದು ಅಂಕಲ್, ಪುಟ್ಮಲ್ಲಿ ಅವ್ರನ್ನ ಗೌಡ್ರು ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾರೆ. ಅವ್ರು ತುಂಬಾ ಒಳ್ಳೆಯವರು. ಮಧುರ ಮಗಳೇ, ನನ್ನ ಮಗಳು ಎಂಥ ಮುಗ್ದೆ ಅಂತ ನಿನಗೆ ಗೊತ್ತಿಲ್ಲಮ್ಮ. ಅವನು ಕೊಡ್ತಾ ಇರೋ ಟಾರ್ಚನ್ನು ನನ್ನ ಮುಂದೆ ಹೇಳ್ಕೊಂಡ್ರೆ ನನಗೆ ಸಂಕಟ ಆಗುತ್ತೆ ಅಂತ ನನ್ನ ಮುಂದೆ ನಗ್ತಾ ಇರ್ತಾಳೆ. ಇವಳು ದುಃಖ ನನಗೊಬ್ಬನಿಗೆ ನಮ್ಮ ಅರ್ಥ ಆಗೋದು. ನೀವು ದುಃಖ ಪಡ ಅಂತ ಕೆಲಸ ನಾನು ಯಾವತ್ತೂ ಮಾಡಿಲ್ಲ. ಅದು ಗೌಡ್ರ ವಂಶದಲ್ಲಿ ಬಂದಿಲ್ಲ. ಡ್ಯಾಡು, ನಮ್ ಡ್ಯಾಡು ಯಾಕೆ ಹಂಗೋಗ್ಬಿಟ್ರು? ಅಳಿಯನ್ ಮುಖ ನೋಡೋಕಾಗದೆ ಹೋದ್ರು. ರೀ ಗೌಡ್ರೆ, ನಿಮ್ಗೆ ಇದೆಲ್ಲ ಬೇಕಿತ್ತೇನ್ರಿ? ಜಾನಿ, ಗೌಡ್ರ ಬಗ್ಗೆ ಮಾತಾಡೋದ್ ಬಿಡಿ, ಹೋಗಿ ಅಂಕಲ್ನ ಒಳಗ್ ಕರ್ಕೊಂಡ್ ಬನ್ನಿ. ಮಧುರ ಅವ್ರ, ನೀವೇ ನಮ್ಮ ಮಾವನ ಜೊತೆಗೆ ಮಾತಾಡಿ ಕೇಸ್ನ ವಾಪಸ್ ತಗೊಳಂಗ್ ಮಾಡಿ. ನಾ ಏನಾದ್ರು ಜೈಲ್ಗೆ ಹೊಟ್ಟೋಗ್ಬಿಟ್ರೆ ಪುಟ್ಮಲಿ ಯಾರ ಜೊತೆ ಬದುಕೇಳು? ಗೌಡ್ರೆ, ನೀವೇನು ಯೋಚನೆ ಮಾಡಬೇಡಿ. ನೀವೆಷ್ಟು ಒಳ್ಳೆಯವರು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಅಂಕಲ್ ಹತ್ರ ಮಾತಾಡಿ ಇದಕ್ಕೊಂದು ಸೊಲ್ಯೂಷನ್ ಕಂಡು ಹಿಡಿತೀನಿ. ನೀವು ಮನೆಗೆ ಹೋಗಿರಿ. ಒಂದ್ ನಿಮಿಷ ಬಂದೆ. ಡ್ಯಾಡು, ನಮ್ಮ ಬಾಂಬಣ್ಣ ಸಾನೆ ಒಳ್ಳೆಯವರು. ಅವರು ನನ್ನ ಚೆನ್ನಾಗಿ ನೋಡ್ಕೊತಾರೆ. ನಿಮ್ಮ ಮಗಳು ಯಾವತ್ತೂ ಸುಳ್ಳು ಹೇಳಲ್ಲ. ಮಗಳಲ್ಲ, ಕಣ್ಣು ಕಾಣಿಸ್ತಿರೋ ಸಾಕ್ಷಾತ್ ದೇವರೇ ಬಂದು ಹೇಳಿದ್ರು ನಾನು ನಂಬಲ್ಲ. ಕಿರಾತಕ, ಅವನಿಗೆ ಶಿಕ್ಷೆ ಆಗಲೇಬೇಕು. ಡ್ಯಾಡು, ನಮ್ಮ ಬಾಂಬಣ್ಣ ಸಾನೆ ಒಳ್ಳೆಯವರು. ಅವ್ರ ಜೊತೆ ನನ್ನ ಸಾನೆ ಖುಷಿಯಾಗಿವ್ನೆ. ಅಂಕಲ್, ನೀವು ಹಿರಿಕರಾಗಿ ಹೀಗೆಲ್ಲ ನಡ್ಕೋಬಾರ್ದು ಅಲ್ವಾ? ಒಬ್ಬ ವ್ಯಕ್ತಿ ಮಾಡೋ ಕೆಲ್ಸಕ್ಕಿಂತ ಅವನ ವ್ಯಕ್ತಿತ್ವ ನೋಡ್ಬೇಕು. ಗೌಡ್ರು ತುಂಬಾ ಒಳ್ಳೆಯವರು. ಗಂಡ ಹೆಂಡತಿ ಅಂದಮೇಲೆ ಚಿಕ್ಕ ಪುಟ್ಟ ಸಮಸ್ಯೆ ಇರುತ್ತೆ. ನೀವು ದೊಡ್ಡವರು, ಹಠ ಮಾಡಬಾರ್ದು ಅಲ್ವಾ? ಇಲ್ಲ ಮಗಳೇ, ನಿನ್ನ ಮುಂದೆ ಒಳ್ಳೆ ಒಂಥರ ನಾಟಕ ಮಾಡ್ತಾನೆ. ಅವನೊಬ್ಬ ಸೈಕೋಪಾತ್. ಹೆಂಡತಿಗೆ ಹಿಂಸೆ ಕೊಟ್ಟು ಖುಷಿ ಪಡ್ತಾನೆ. ಅಂಕಲ್, ನಿಮ್ಗೆ ಇದನ್ನೆಲ್ಲ ಯಾರು ಹೇಳಿದ್ದು? ಇನ್ಯಾರು? ನಿನ್ ಗಂಡ ಎಲ್ಲೋ ಡೀಟೈಲ್ ಆಗಿ ಹೇಳಿದಾನೆ. ಅಂಕಲ್, ನೀವು ಜಾನಿ ಮಾತನ್ನ ನಂಬ್ತೀರಾ? ನಂಬ್ಲೇಬೇಕಮ್ಮ. ಆ ಚಡ್ಡಿ ಮಾರವನು ಇವನು ಹೇಳ್ದಂಗೆ ಇದ್ದಾನೆ. ಅಂಕಲ್, ನೀವು ಒಳಗೆ ಹೋಗಿ ರೆಸ್ಟ್ ಮಾಡ್ತಾ ಇರಿ. ನಾನು ಯಾರನ್ನು ವಿಚಾರಿಸ್ಬೇಕೋ ಅವ್ರನ್ನ ವಿಚಾರಿಸಿ ಇದಕ್ಕೊಂದು ಸೊಲ್ಯೂಷನ್ ಕಂಡು ಹಿಡಿತೀನಿ. ಜಾನಿ, ಜಾನಿ, ಡಾರ್ಲಿಂಗ್, ಸುಮ್ಮನೆ ಮಾತು ಬೇಡ. ಅಂಕಲ್ ಗೌಡ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಸರಿಯಾದ ನಿರ್ಧಾರ ಮಾಡಿದ್ದಾರೆ. ತಪ್ಪು ಮಾಡಿದವ್ರು ಶಿಕ್ಷೆ ಆಗ್ಲೇಬೇಕು. ಪರಿಚಯದವರಾದ್ರೂ ಸರಿ, ಅಪರಿಚಿತರಾದ್ರೂ ಸರಿ, ತಪ್ಪು ತಪ್ಪೇ. ಅವ್ರು ತಪ್ಪು ಮಾಡಿದಾರೆ ಅಂತ ನಿಮ್ಗೆ ಹೇಗೆ ಗೊತ್ತು? ಅವ್ರು ಜಗಳ ಮಾಡೋದನ್ನ ನಾನೇ ಕಣ್ಣಾರೆ ನೋಡಿದ್ದೀನಿ. ಅವ್ರು ಜಗಳ ಮಾಡಿದ ತಕ್ಷಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅಂತ ತಿಳ್ಕೊಳ್ಳೋದು ನಿಮ್ ಮುಟ್ಟಾಳ್ತನ. ಈಗ ನಾವಿಬ್ರು ಜಗಳ ಮಾಡ್ತೀವಿ, ಹಾಗಂತ ನಿಮ್ಮಲ್ಲಿ ಕಂಪ್ಲೇಂಟ್ ಕೊಟ್ಟು ಜೈಲು ಕಳ್ಸ್ಬಿಡ್ಲಾ? ನಾನೇ ಒಂದು ಜಗಳ ಮಾಡಿದ್ದೀನಿ ಅಂದ್ರೆ ನಾನೇ ನಿಮ್ಮ ಹತ್ರ ಜಗಳ ಮಾಡ್ತೀನಿ ಅಂತನಾ? ಹಾಗಾದ್ರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಜೈಲು ಕಳ್ಸ್ಬಿಡ್ತೀರಾ? ಅದು ಯಾಕೆ ಏನೇನೋ ಮಾತಾಡ್ತಿದ್ಯಾ? ಬೇರೆ ಯಾರ್ದೋ ಜಗಳಕ್ಕೆ ನಾವಿಬ್ರು ಯಾಕೆ ಜಗಳ ಮಾಡ್ಬೇಕು? ಯಾಕಂದ್ರೆ ಈ ಜಗಳ ಮೂಲ ಕಾರಣನೇ ನೀವು. ನಾನಾ? ಇನ್ಯಾರು? ಅಂಕಲ್ ಹತ್ರ ಹೋಗಿ ಗೌಡ್ರ ಬಗ್ಗೆ ತಪ್ಪಾಗಿ ಹೇಳಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದೀರಾ. ಈಗ ಆ ಬೆಂಕಿ ಜ್ವಾಲಾಮುಖಿಯಾಗಿ ಗೌಡ್ರ ಸಂಸಾರನೇ ಹಾಳು ಮಾಡ್ತಿದೆ. ನೀವಾಗೆ ಹೋಗಿ ಆ ಜ್ವಾಲಾಮುಖಿನ ಆರಿಸಿದ್ರೆ ಸರಿ, ಇಲ್ಲಾಂದ್ರೆ ನಾನೇ ಜ್ವಾಲಾಮುಖಿಯಾಗಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ಜೈಲು ಕಳಿಸ್ಬಿಡ್ತೀನಿ. ಯಾಕಪ್ಪ ಈ ಗಾಬರಿಯಾಗಿ ನಿಂತ್ಕೊಂಡಿದ್ಯಾ? ಅಂಕಲ್, ನೀವು ಹಾಕಿರೋ ಕೇಸ್ನ ವಾಪಸ್ ತಗೊಳ್ಳೋದೇ ಒಳ್ಳೇದು ಅನ್ಸುತ್ತೆ. ಇದೇನೆ ಹೀಗೆ ಮಾತಾಡ್ತೀಯಾ? ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ರು ನೀನೆ, ಈಗ ವಾಪಸ್ ತಗೊಂತ ಹೇಳ್ತಾರೋ ನೀನೆ. ನೀನು ಹುಚ್ಚಿಚ್ಚಿದ್ದೀಯಾ? ಹುಚ್ಚಿಡ್ದಿರೋದು ನನಗಲ್ಲ, ನಿಮ್ಮ ಅಳಿಯನ್ಗೆ. ಯಾವ್ದು ಮದುವೆ ಆದಾಗ ಗೊತ್ತು ಬಿಡ ನನಗೆ. ನಾನು ತಮಾಷೆ ಮಾಡ್ತಿಲ್ಲ ಅಂಕಲ್. ಪುಟ್ಬಲ್ ಇವ್ರು ಈಗ ತಾನೇ ಫೋನ್ ಮಾಡಿದ್ರು. ಗೌಡ್ರು ಡೆತ್ ನೋಟ್ ಬರ್ದಿಟ್ಟು ಆತ್ಮಹತ್ಯೆ ಮಾಡ್ಕೊಳಕ್ ಹೊಟ್ಟಿದಾರಂತೆ. ಮಾಡ್ಕೊಂಡು ಸಾಯಲಿ ಬಿಡು ಮುಂಡೆದು. ಅವರು ಡೆತ್ ನೋಟಲ್ಲಿ ನನ್ನ ಸಾವಿಗೆ ನೀವೇ ಕಾರಣ ಅಂತ ಹೆಸರು ಬರ್ದಿಟ್ಟಿದಾರಂತೆ. ಏನಾದ್ರೂ ಆದ್ರೆ ನೀವು 14 ವರ್ಷ ಜೈಲಲ್ಲಿ ಇರ್ಬೇಕಾಗತ್ತೆ. ಯೋಚನೆ ಮಾಡಿ,
ಕುಚ್ಚಾಕೋ ಟೈಮಲ್ಲಿ ಜೈಲ್ಗೆ ಹೋಗಿ ಬಚ್ಚಲು ತೊಳಿತೀರಾ? ಹುಚ್ಚಾಕೋದೇ ಒಳ್ಳೇದು. ಇನ್ಸ್ಪೆಕ್ಟರ್ ನಮ್ಮ ಬಾಬಣ್ಣನ ಬಿಟ್ಬಿಡಿ. ಆಮೇಲೆ ಪುಟ್ಮಲ್ಲಿ ಅಳ್ಬೇಡ ಸುಮ್ಮನಿರಮ್ಮೆ. ನಾ ಯಾನು ತಪ್ಪು ಮಾಡಿಲ್ಲ ಅಂತ ಸಾಬೀತಾಗ್ಬಿಟ್ರೆ ಇನ್ಸ್ಪೆಕ್ಟರ್ ಮರ್ಯಾದೆ ಕರ್ಕೊಂಬಂದು ಅಟ್ಟಿಗೆ ಬಿಡ್ತಾರೆ. ಕರ್ಕೊಂಡ್ರಿ. ಬಜರಂಗಿ ಅವರೇ, ಅವ್ರನ್ನ ಬಿಟ್ಬಿಡಿ. ಅವ್ರ ಮೇಲಿನ ಕೇಸನ್ನ ನಾನು ವಾಪಸ್ ತಗೊಂಡಿದ್ದೀನಿ. ಕೇಳಿಸ್ತಲ್ಲ ಬಜರಂಗಿ ಅವರೇ? ಸಮಾಕೆ ಅಂತ ಸುಂದ್ರಿ ಮೇಡಮ್, ಅವರೇ ಕೇಸ್ ವಾಪಸ್ ತಗಂತೆ ಅಂದಮೇಲೆ ನಾನು ಇವ್ರನ್ನ ಕರ್ಕೊಂಡು ಹೋಗಿ ಅಂತ ಗೆಣಗ್ ಬೆಸ್ತ ಕೂಕಂದ. ಗೌಡ್ರೆ, ನಿಮ್ಮ ಅದೃಷ್ಟ ಎಲ್ಲ ಆಯ್ಕಿತ್ ಮಾರ್ರೆ. ಇನ್ನು ಮುಂದಾರು ನಿಯತ್ತಿಂದಿರಿ. ಮಾವನವ್ರ, ಈಗಲಾದ್ರೂ ಗೊತ್ತಾಯ್ತಲ್ಲ ನಾವು ಒಳ್ಳೆವ ಅಂತ. ಇದೇ ಖುಷಿಗಾದ್ರೂ ನಮ್ಮ ಮಟ್ಟಿಗೆ ಬನ್ನಿ, ಪಾರ್ಟಿ ಮಾಡೋಣ. ಮುಟ್ಟಣ, ನೀನ್ ಎಂಥ ಕಿರಾತ್ಕ ಅಂತ ನಂಗೆ ಗೊತ್ತು ಕಣೋ. ನನ್ನ ಮಗಳಿಗೆ ಎಂಥ ಹಿಂಸೆ ಕೊಟ್ಟಿದೀಯ ಅಂತ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ಡ್ಯಾಡು, ನೀವು ತಪ್ಪು ತಿಳ್ಕೊಂಡಿದ್ದೀರ. ಬಾಬಣ್ಣ ಬೈದಿದ್ದು ನನ್ನನ್ನಲ್ಲ, ಕೆಲಸದವ್ರನ್ನ. ಆ ಬೈಕ್ಗೆ ನಾನು ಹೊಟ್ಟೆಲಿರೋ ಪಾತ್ರೆ ಪಕ್ಕದನ್ನೆಲ್ಲ ಬೀಳಿಸ್ಬಿಟ್ಟಿ ಅನ್ನಿ. ಇವ್ರ ಮೇಲಿರೋ ಬೈಕ್ ಅಲ್ಲ. ಹೌದು ಅಂಕಲ್, ಪುಟ್ಮಲ್ಲಿ ಅವ್ರು ಹೇಳ್ತಿರೋದು ನಿಜ. ಇನ್ ಮುಂದೆ ಪುಟ್ಮಲ್ಲಿ ಅವ್ರಿಗೆ ಯಾವತ್ತೂ ತೊಂದರೆ ಆಗದಿರೋ ಥರ ನಾವು ನೋಡ್ಕೋತೀವಿ. ನೀವು ಗೌಡ್ರನ್ನ ಅಳಿಯ ಅಂತ ಒಪ್ಕೊಳ್ಳಿ. ಯಾರು ಏನೇ ಹೇಳಿ, ನಾನು ಮಾತ್ರ ಈ ಚಿಡ್ಡಿ ಬನೀನ್ ಮಾರೋನ್ ನಂಬಲ್ಲ. ನನ್ನ ಮಗಳು ಸುಖವಾಗಿರ್ಲಿ ಅಂತ ಕೇಸ್ ವಾಪಸ್ ತಗೊಂಡಿದ್ದೀನಿ ಹೊರತು ಇವನ ಮೇಲಿನ ಪ್ರೀತಿಯಿಂದಲ್ಲ. ನನ್ನ ಮನಸ್ಸಲ್ಲಿ ಇವನಿಗೆ ಯಾವತ್ತೂ ಕ್ಷಮೆ ಇಲ್ಲ.